ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಈ ಬೇಸಿಗೆಯಲ್ಲಿ ನಮ್ಮ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಬೇಸಿಗೆಯಲ್ಲಿ ತುಂಬ ಹೇರ್ ಡ್ರೈ ಆಗುತ್ತೆ ಮತ್ತು ಸ್ಕಿನ್ ಕೂಡ ಡ್ರೈ ಆಗುತ್ತೆ. ಈ ಡ್ರೈ ಸ್ಕಿನ್ಗೆ ಅಥವಾ ಡ್ರೈ ಸ್ಕ್ಯಾಲ್ಪ್ಗೆ ಏನೆಲ್ಲ ಮನೆಮದ್ದುಗಳನ್ನ ಮಾಡ್ಕೋಬೋದು ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಡ್ರೈ ಸ್ಕ್ಯಾಲ್ಪ್ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಆಗೋಗಿದೆ. ಗಂಡಸರಲ್ಲಿ, ಹೆಂಗಸರಲ್ಲಿ, ಕೆಲವು ಮಕ್ಕಳಲ್ಲೂ ತುಂಬ ಈ ಡ್ರೈ ಸ್ಕಿನ್ ಅನ್ನೋದು ತುಂಬಾ ಕಾಡ್ತಾ ಇದೆ. ಏನಾಗುತ್ತೆ, ಈ ಪೊಲ್ಯೂಷನಿಂದ ಇರ್ಬೋದು ಅಥವಾ ನಮ್ಮ ಡೈಲಿ ರೋಟೀನ್ ಅಥವಾ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಇಂದ ಏನಾಗುತ್ತೆ, ನಾವು ರೂಢಿಸ್ಕೊಂಬಂದಿರೋ ಕೆಲವು ಹವ್ಯಾಸಗಳಿಂದ ನಾವು ಹುಟ್ತಾ ಬಂದಿರುವಂಥ ಒಂದು ಸ್ಕಿನ್ ಟೋನ್ಗೂ ಇವಾಗ ಮುಂದೆ ಆಗುವಂಥ ಸ್ಕಿನ್ ಟೋನ್ಗೂ ತುಂಬ ವ್ಯತ್ಯಾಸಗಳು ಕಾಣ್ಬೋದು. ಈ ಡ್ರೈ ಸ್ಕಿನ್ ಅಥವಾ ಡ್ರೈ ಸ್ಕ್ಯಾಲ್ಪ್ಗೆ ಯಾವ ಥರ ಮನೆಮದ್ದನ್ನ ನಾವು ಯೂಸ್ ಮಾಡ್ಕೋಬೋದು ಅಂತಂದರೆ, ಮೊದಲನೇದಾಗಿ ಯಾರಿಗೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ ಅಂದರೆ ಒಣಗಿರೋ ಅಂಥ ಒಂದು ಸ್ಕ್ಯಾಲ್ಪ್ ಇರುತ್ತೆ, ಅಂದರೆ ಯಾವ ಥರ ಕಾಣಿಸುತ್ತೆ ಅಂದರೆ ನಮಗೆ ಮೇಲ್ಗಡೆ ಡ್ಯಾಂಡ್ರಫ್ ಅದು ಕಾಣಿಸೋದೇ ಇಲ್ಲ. ಯಾವಾಗ ನಾವು ತುಂಬ ಇಚ್ಚಿಂಗ್ ಆಗುತ್ತೆ ಅಥವಾ ಯಾವಾಗ ಕೆರೆದಾಗ ಅದು ಫ್ಲೇಕಿ ಆಗಿ ಡ್ಯಾಂಡ್ರಫ್ಗಳು ಸ್ಟಾರ್ಟ್ ಆಗುತ್ತೆ, ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಣೆ ಮೇಲೆ ಉದುರ್ಬೋದು, ನೋಡ್ಬೋದು ನಿಮ್ಮ ಮೈ ಮೇಲೆ, ಅಥವಾ ನೀವು ಬ್ಲ್ಯಾಕ್ ಶರ್ಟ್ ಅಥವಾ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದಾಗ ನಿಮ್ಮ ಹೆಗಲು ಮೇಲೆಲ್ಲ ಅದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಮುಖದ ಮೇಲೆ ಅಂದರೆ ಹಣೆ ಮೇಲೆಲ್ಲ ಸಣ್ಣ ಸಣ್ಣ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಯಾವ ಥರ ಮನೇಲೇ ನಾವು ಇದಕ್ಕೆ ಮನೆಮದ್ದನ್ನ ಮಾಡ್ಕೋಬೋದು ಅಂದರೆ, ಮೊದಲನೇದಾಗಿ ಯಾರಿಗೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ ಅವ್ರಿಗೆ ಬಿಸಿನೀರು ತಲೆ ಸ್ನಾನ ಮಾಡೋದನ್ನ ನಿಲ್ಲಿಸ್ಬೇಕಾಗತ್ತೆ. ಅಂದರೆ ಬೆಚ್ಚಗಿರೋ ವಾರ್ಮ್ ವಾಟರ್ ಅಥವಾ ಬೆಟರ್ ಸ್ವಲ್ಪ ತಣ್ಣೀರನ್ನ ತಲೆಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಬೇಸಿಗೆಯಲ್ಲಿ ಡ್ರೈ ಸ್ಕ್ಯಾಲ್ಪ್ನ ನಾವು ತಡೆಗಟ್ಬೋದು. ಇದು ಹೇಗೆ ಅಂತಂದರೆ, ಕೆಲವ್ರಿಗೆ ತಲೆ ಸ್ನಾನ ಮಾಡುವಾಗ ಏನು ಪ್ರಾಬ್ಲಮ್ ಇರಲ್ಲ. ತಲೆ ಸ್ನಾನ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಅಥವಾ ಏರ್ ಕೂಲರ್ ಅಥವಾ ನಾವು ಯಾವಾಗ ಡ್ರೈ ಮಾಡ್ಕೋತೀವಿ ಡ್ರೈಯರಲ್ಲಿ, ಆವಾಗ ತುಂಬ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಉರಿ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಡ್ರೈ ಸ್ಕ್ಯಾಲ್ಪಿ ಅಂತ ಹೇಳ್ತೀವಿ. ಇಂಥವ್ರು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಮಾಯ್ಶ್ಚರೈಸರ್ ಇರುವಂಥ ಶಾಂಪೂನ ಯೂಸ್ ಮಾಡಬೇಕಾಗತ್ತೆ. ಅಂದರೆ ಸಲ್ಫೇಟ್ ಪ್ಯಾರಾಬೆನ್ ಫ್ರೀ ಇರುವಂಥ ಮಾಯ್ಶ್ಚರೈಸರ್ ಯುಕ್ತ ಶಾಂಪೂಗಳನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಮತ್ತು ನೀವು ಯಾವಾಗಲೂ ಸ್ನಾನ ಮಾಡಬೇಕಾದ್ರೂ ತಲೆಗೆ ಸ್ವಲ್ಪ ಕೊಬ್ಬರೆಣ್ಣೆನ ಬಿಸಿ ಮಾಡಿ ಹಚ್ಕೋಬೇಕಾಗತ್ತೆ. ನಾವು ಆಯಿಲ್ನ ಯಾವಾಗಲೂ ಡಬಲ್ ಬಾಯ್ಲ್ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಹೇಗೆ ಅಂದರೆ, ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ನೀರನ್ನ ಕುದಿಯೋಕ್ಕೆ ಬಿಡಬೇಕು. ಕುದೀತಾ ಇರೋ ನೀರಿಗೆ 1 ಅಥವಾ 2 ಸ್ಪೂನ್ ಅಷ್ಟು ಕೊಬ್ಬರೆಣ್ಣೆನ ಹಾಕಿ ಅದಕ್ಕೆ ಪಚ್ಕರ್ಪೂರವನ್ನು ಹಾಕಬೇಕಾಗತ್ತೆ. ಪಚ್ಕರ್ಪೂರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಇದನ್ನು ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ. ಅಂದರೆ ಕುದಿಯುತ್ತಿರೋ ನೀರಲ್ಲಿ ಎಣ್ಣೆನ ಇಟ್ಟಾಗ ಅದು ಈ ಎಣ್ಣೆ ಅಂದರೆ ನೀರು ಬಾಯ್ಲ್ ಆಗಿ ಎಣ್ಣೆ ಬಾಯ್ಲ್ ಆಗಬೇಕು. ಯಾವತ್ತೇ ಆಗಲಿ ನಾವು ಎಣ್ಣೆನ ಡೈರೆಕ್ಟು ಒಲೆ ಮೇಲೆ ಇಟ್ಟು ಹೀಟ್ ಮಾಡಬಾರ್ದು. ಹೀಟ್ ಮಾಡಿದಾಗ ಅದೇನಾಗುತ್ತೆ, ಅದರಲ್ಲಿರುವಂಥ ಪ್ರಾಪರ್ಟೀಸ್ ಎವಾಪರೇಟ್ ಆಗುತ್ತೆ. ಸೊ ಯಾವಾಗಲೂ ನಾವು ಎಣ್ಣೆನ ಡಬಲ್ ಬಾಯ್ಲಿಂಗ್ ರೀತಿಯಲ್ಲಿ ಯೂಸ್ ಮಾಡಬೇಕಾಗತ್ತೆ. ಈ ಡ್ಯಾಂಡ್ರಫ್ ಇರೋರು ಯಾವಾಗ್ಲೂ ತಲೆಗೆ ಸ್ನಾನ ಮಾಡೋಕ್ಕೆ ಮುಂಚೆ ಕೊಬ್ಬರೆಣ್ಣೆ ಅಥವಾ ಯಾವ್ದಾದ್ರು ಒಂದು ಎಣ್ಣೆ ಅಂದರೆ ಮಾಯ್ಶ್ಚರೈಸರ್ ಇರುವಂಥ ಎಣ್ಣೆ. ಮಾಯ್ಶ್ಚರೈಸರ್ ನಮಗೆ ಯಾವ ಎಣ್ಣೆಯಲ್ಲಿ ಸಿಗ್ಬೋದು ಅಂದರೆ, ನಮಗೆ ಕೊಬ್ಬರೆಣ್ಣೆಯಲ್ಲಿ ಸಿಗುತ್ತೆ, ಕ್ಯಾಸ್ಟ್ರಲ್ ಆಯಿಲಲ್ಲಿ ಸಿಗುತ್ತೆ, ಓಹೋಬಾ ಆಯಿಲಲ್ಲಿ ಸಿಗುತ್ತೆ, ಆರ್ಗನ್ ಆಯಿಲಲ್ಲಿ ಸಿಗುತ್ತೆ. ಸೊ ಈ ಥರ ಇರುವಂಥ ಆಯಿಲ್ನ ನೀವು ಚೂಸ್ ಮಾಡಿ ಇದಕ್ಕೆ ಸ್ವಲ್ಪ ಪಚ್ಕರ್ಪೂರ ಮತ್ತು ನಿಂಬೆಹಣ್ಣ ಹಿಂಡಿ ನೈಟು ಇದನ್ನು ಮಸಾಜ್ ಮಾಡಬೇಕಾಗತ್ತೆ. ಅಂದರೆ ಒಂದು ಕಾಟನ್ ಸಹಾಯದಿಂದ ಪ್ರತಿಯೊಂದು ನಾವು ಬುಡಾನ ಸಪ್ರೇಟ್ ಮಾಡಿ ನಾವು ಎಣ್ಣೆನ ಅಪ್ಲೈ ಮಾಡಬೇಕಾಗತ್ತೆ. ಎಣ್ಣೆನ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಕೊಟ್ಟು ಓವರ್ ನೈಟ್ ಬಿಟ್ಟು ನಾವು ಬೆಳಗ್ಗೆ ಹೊತ್ತು ಸ್ನಾನ ಮಾಡಬೇಕಾಗತ್ತೆ. ಕೆಲವರು ನನಗೆ ಓವರ್ ನೈಟ್ ಮಾಡೋಕ್ಕಾಗಲ್ಲ, ನಂಗೆ ಬೇಗ ಶೀತ ಆಗಿಬಿಡತ್ತೆ ಅಂತ ಹೇಳೋರು ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಈ ಒಂದು ಪ್ರೊಸೀಜರ್ನ ಮಾಡ್ತಾ ಬಂದಾಗ ಏನಾಗುತ್ತೆ, ಈ ಡ್ರೈ ಸ್ಕ್ಯಾಲ್ಪ್ ಇರೋದು ಕೂಡ ಕಂಟ್ರೋಲಿಗೆ ಬರುತ್ತೆ. ಮತ್ತು ಡ್ರೈ ಸ್ಕ್ಯಾಲ್ಪಿಂದ ಆಲ್ರೆಡಿ ನಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅನ್ನೋರು ಕೂಡ ಈ ಒಂದು ಪ್ರಾಬ್ಲಮಿಂದ ಇವರು ಹೊರಬರ್ಬೋದು. ನೆಕ್ಸ್ಟು ಆಯಿಲಿ ಸ್ಕಿನ್ ಇರೋರ್ಗೂ ಕೂಡ ಇದೊಂಥರ ಡ್ಯಾಂಡ್ರಫ್ ಇರುತ್ತೆ. ಇವ್ರಿಗೆ ಯಾವ ಥರ ಅಂದರೆ, ತುಂಬ ಇವತ್ತು ಸ್ನಾನ ಮಾಡಿದ್ರು ಸಂಜೆ ಹೊತ್ತಿಗೆ ಆಲ್ರೆಡಿ ಅವ್ರ ಸ್ಕ್ಯಾಲ್ಪ್ ಎಲ್ಲ ಆಯಿಲಿ ಆಗಿರುತ್ತೆ. ಅಂದರೆ ತಲೆ ಬುಡದಲ್ಲೆಲ್ಲ ಆಯಿಲ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವ್ರಿಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಇಂಥವ್ರು ಏನು ಮಾಡಬೇಕು, ಇಂಥವರಲ್ಲಿ ನಾವು ಯಾವ ಥರ ಡ್ಯಾಂಡ್ರಫ್ ಕಾಣ್ಬೋದು ಅಂದರೆ, ಇವರು ತಲೆನ ಹಿಂಗೆ ಜಸ್ಟ್ ಕೆರೆದ್ರೆ ಒಂಥರ ಯೆಲ್ಲೋ ಕಲರ್ ಫ್ಲೇಕಿ ಕ್ರೀಮ್ ಥರ ಇರುವಂಥ ಒಂದು ಡ್ಯಾಂಡ್ರಫ್ ಫಾರ್ಮ್ ಆಗಿರುತ್ತೆ. ಅಂದರೆ ಬೆಳಗ್ಗೆ ಹೊತ್ತು ಇವ್ರು ಸ್ನಾನ ಮಾಡಿದಾಗ ಫುಲ್ ಡ್ರೈ ಆಗೇ ಕಾಣಿಸುತ್ತೆ, ಕೂದಲು ಕೂಡ ಡ್ರೈ ಆಗಿ ಕಾಣಿಸುತ್ತೆ. ಆದರೆ ಸ್ಕ್ಯಾಲ್ಪ್ ಮಾತ್ರ ಇಂಥವ್ರಿಗೆ ತುಂಬ ಆಯಿಲಿ ಆಗಿರುತ್ತೆ. ಸೊ ಇವ್ರಿಗೆ ಆ ಥರ ಮಾಡಿದಾಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಳಕ್ಕಾಗಲಿ ಏನೇ ಒಂದು ಇದು ಮಾಡ್ಕೊಳಕ್ಕಾಗಲಿ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ತಲೆ ಬಾಚಿದ್ರೂ ಆಯಿಲ್ ಹಾಕದೇ ಇದ್ರೂ ತುಂಬ ಆಯಿಲ್ ಹಾಕ್ದಂಗೆ ಕಾಣಿಸುತ್ತೆ. ಮುಖದಲ್ಲೆಲ್ಲ ಮತ್ತು ಅದು ತುಂಬ ಆಯಿಲಿ ಕಾಣಿಸ್ತಾ ಇರುತ್ತೆ. ಹಣೆಯಲ್ಲೆಲ್ಲ ತುಂಬ ಆಯಿಲಿ ಶೈನಿಂಗ್ ಥರ ಕಾಣಿಸ್ತಿರುತ್ತೆ. ಮತ್ತು ಇಂಥವ್ರಿಗೆ ತುಂಬ ಕೂದಲು ಕೂಡ ಉದುರುತ್ತಾ ಇರುತ್ತೆ. ಇಂಥ
ಇಂಥವ್ರು ಏನು ಮಾಡಬೇಕು? ಇಂಥವರು ಆದಷ್ಟು ಹರ್ಬಲ್ ಶಾಂಪೂನ ಯೂಸ್ ಮಾಡಬೇಕಾಗತ್ತೆ. ಈ ಆಲ್ರೆಡಿ ನಾನು ಹಳೆ ಸಂಚಿಕೆಯಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮನೇಲೆ ಹೇಗೆ ಆ ಹರ್ಬಲ್ ಶಾಂಪೂನ ನಾವು ಮಾಡ್ಕೋಬೋದು ಅಂತ. ಸೊ ಈ ಥರ ಒಂದು ರೀತಿಯಲ್ಲಿ ನೀವು ಇದನ್ನು ಮಾಡ್ತಾ ಬಂದಲ್ಲಿ ತುಂಬ ಅಂದರೆ ಏನು ನಿಮಗೆ ಆಯಿಲಿ ಸ್ಕ್ಯಾಲ್ಪ್ ಇರುತ್ತೆ ಅದೆಲ್ಲ ಡ್ರೈ ಆಗ್ತಾ ಬರುತ್ತೆ. ಸೊ ಇದು ಒಂದು ಒಳ್ಳೆ ನೈಸರ್ಗಿಕವಾಗಿ ನಿಮಗೆ ಶೈನಿಂಗ್ ಕೊಡುತ್ತೆ, ಕೂದಲು ಕೂಡ ಉದುರೋದು ಸಮಸ್ಯೆನ ಪರಿಹಾರ ಆಗುತ್ತೆ. ಇಷ್ಟು ಹೇಳಿ ಇಂದಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.